ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ 1861ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಕುರಿತು ಚರ್ಚಿಸೋಣ. ಈ ಕಾಯ್ದೆಯು 1857ರ ಘಟನೆಯ ನಂತರ ಜಾರಿಗೊಂಡಿತು. ಅಲ್ಲದೆ ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು. ಇದನ್ನು ನಾವು ಪಾಲಿಸಿ ಆಫ್ ಅಸೋಸಿಯೇಷನ್ ಎಂದು ಕರೆಯುತ್ತೇವೆ. ವಾಯ್ಸ್ರಾಯ್ ಕೌನ್ಸಿಲಿಂಗ್ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು. ಅಲ್ಲದೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಯಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾದ ನಂತರ ಬ್ರಿಟಿಷರಿಗೆ ಒಂದು ಅಂಶ ತುಂಬ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೋಚರಿಸಿತು. ಅದೇನೆಂದರೆ ಭಾರತೀಯರ ಒಂದು ಸಹಭಾಗಿತ್ವವಿಲ್ಲದೆ ಭಾರತದಲ್ಲಿ ನಾವು ಆಡಳಿತ ನಡೆಸಲು ಸಾಧ್ಯವಿಲ್ಲ ಎಂಬ ಅಂಶ. ಈ ಒಂದು ಅಂಶದಿಂದಾಗಿ ಬ್ರಿಟಿಷರು ಭಾರತೀಯರಿಗೂ ಸಹ ಆಡಳಿತದಲ್ಲಿ ಒಂದು ಪಾಲನ್ನು ಅಥವಾ ಸಹಭಾಗಿತ್ವವನ್ನು ನೀಡಲು ನಿರ್ಧರಿಸಿದರು. ಅನಂತರ 1892ರ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೊಳಿಸಲಾಯಿತು. ಈ ಕಾಯ್ದೆಯನ್ವಯ ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಅಧಿಕಗೊಳಿಸಲಾಯಿತು. ಅಲ್ಲದೆ ಶಾಸನ ಸಭೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವ ಅಧಿಕಾರವನ್ನು ನೀಡಿತು. ಇನ್ನು ಮುಖ್ಯವಾಗಿ 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರ ಭಾರತೀಯರಿಗೆ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವು ಯಾವುದೇ ನಿರ್ಧಾರ ಕ್ರಮ ಕೈಗೊಳ್ಳಬಹುದಾಗಿತ್ತು. ಇನ್ನು 1909ರ ಭಾರತೀಯ ಪರಿಷತ್ ಕಾಯ್ದೆ, ಇದನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಎಂದೂ ಸಹ ಕರೆಯುತ್ತಾರೆ. ಏಕೆಂದರೆ ಈ ಒಂದು ಸಮಯದಲ್ಲಿ ಲಾರ್ಡ್ ಮಿಂಟೋ ಎನ್ನುವವರು ಭಾರತದ ವಾಯ್ಸ್ರಾಯ್ ಆಗಿದ್ದರು. ಅಲ್ಲದೆ ಮಾರ್ಲೆ ಎನ್ನುವಂಥವರು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇನ್ನು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಪ್ರೀತಿಯ ಮಕ್ಕಳೇ, ಈ ಒಂದು ಶಾಸನ ಸಭೆ ಮುಂದೆ ಭಾರತೀಯ ಪಾರ್ಲಿಮೆಂಟ್ ಆಗಿ ರೂಪಾಂತರಗೊಳ್ಳುತ್ತದೆ. ಅಲ್ಲದೆ ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಸಲಾಯಿತು. ಅಂದರೆ ಈಗ ನಾವೇನು ವಿಧಾನಸೌಧ ಅಥವಾ ರಾಜ್ಯಗಳ ಶಾಸನ ಸಭೆ ಎಂದು ಕರೆಯುತ್ತೇವೆ, ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ನೀಡಲಾಯಿತು. ಅಲ್ಲದೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಅಲ್ಲದೆ 1996ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೊಳಿಸಿದರು. ಈ ಒಂದು ಕಾಯ್ದೆಗೆ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತಲೂ ಕರೆಯುತ್ತಾರೆ. ಅಲ್ಲದೆ ಈ ಒಂದು ಕಾಯ್ದೆಗೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಯಿತು. ಅಲ್ಲದೆ ಶಾಸಕಾಂಗಳ ಸಭೆ ಕೆಳಮನೆ, ಅಂದರೆ ಇಂದಿನ ಒಂದು ಲೋವರ್ ಹೌಸ್, ಲೋಕಸಭಾ ಎಂದು ಕರೆಯುತ್ತೇವೆ, ಮತ್ತು ರಾಜ್ಯಗಳ ಪರಿಷತ್ ಮೇಲ್ಮನೆ, ಇಂದು ಇದನ್ನು ರಾಜ್ಯಸಭೆ ಎಂದು ಕರೆಯುತ್ತೇವೆ, ಇವುಗಳ ರಚನೆಯನ್ನು ಮಾಡಲಾಯಿತು. ಅಲ್ಲದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಅವಕಾಶ ನೀಡಲಾಯಿತು.
ಪ್ರಾಂತ್ಯಗಳಲ್ಲಿ ದ್ವಿಸರಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು. ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು. ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಲಾಯಿತು. ಇಂದು ಇವುಗಳನ್ನು ನಾವು ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಕಾರ್ಪೊರೇಷನ್ಸ್, ಮುನ್ಸಿಪಾಲ್ಟೀಸ್, ಪಂಚಾಯತ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ಅಲ್ಲದೆ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಯಿತು. ಅಲ್ಲದೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು. 1935ರ ಭಾರತ ಸರ್ಕಾರ ಕಾಯ್ದೆ, ಇದರ ಅನುಗುಣವಾಗಿ ಭಾರತ ಸಂವಿಧಾನದ ರಚನೆಗೆ ಈ ಕಾಯ್ದೆ ಬುನಾದಿಯಾಯಿತು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ಭಾರತದ ಸಂವಿಧಾನ ಏನು ಇದೆ ಅದು ಮೂಲ ಬುನಾದಿ ಸಿಕ್ಕಿದ್ದು 1935ರ ಭಾರತ ಸರ್ಕಾರ ಕಾಯ್ದೆ ಅನ್ವಯ. ಅಲ್ಲದೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದ 1938ರ ವರದಿ ತುಂಬ ಪ್ರಮುಖವಾದ ಪಾತ್ರ ವಹಿಸಿತು. ಎಂದರೆ ಇಂದಿನ ಭಾರತದ ಸಂವಿಧಾನದ ಒಂದು ಕೊಡುಗೆಯಲ್ಲಿ ಮೋತಿಲಾಲ್ ನೆಹರು ಅವರ ಕೊಡುಗೆ ತುಂಬ ಅವಿಸ್ಮರಣೀಯವಾದದ್ದು. ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಭಾರತ ಸಂವಿಧಾನದ ಕಾಯ್ದೆಗಳ ಮೂಲ ತಳಹದಿ 1935ರ ಭಾರತ ಸರ್ಕಾರ ಕಾಯ್ದೆಯ ಒಂದು ಕಟ್ಟಳೆಗಳು. ಅಲ್ಲದೆ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನೊಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಭಾರತ ಸರ್ಕಾರ ಕಾಯ್ದೆ ಅನುವು ಮಾಡಿಕೊಟ್ಟಿತು. ಅಂದರೆ ಇಂದಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳ ಒಂದು ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು. ಅಂದರೆ ಪ್ರೀತಿಯ ಮಕ್ಕಳೇ, ಇಂದಿನ ಒಂದು ವ್ಯವಸ್ಥೆಯ ಮೂಲ ತಳಹದಿ ಎಲ್ಲಿಂದ ನಾವು ಪಡೆದಿದ್ದೇವೆ ಎಂದರೆ 1935ರ ಭಾರತ ಸರ್ಕಾರದ ಕಾಯ್ದೆ ಅನ್ವಯ. ಅಲ್ಲದೆ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪಿಸಲಾಯಿತು. ಅಂದರೆ ಅಧಿಕಾರವನ್ನು ಭಾರತೀಯರು ಮತ್ತು ಬ್ರಿಟಿಷರ ಮಧ್ಯೆ ಹಂಚಲಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಲಾಯಿತು. ಎಂದರೆ ಭಾರತದ ಒಂದು ಹಣಕಾಸನ್ನು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು. ಅಲ್ಲದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ಥಳೀಯ ನಾಯಕರೇ ನಡೆಸಿಕೊಂಡು ಹೋಗುವಂಥ ಸ್ವಾಯತ್ತತೆ ನೀಡಲಾಯಿತು. ಎಂದರೆ ಒಂದು ರೀತಿಯಾಗಿ ಸ್ಥಳೀಯ ಸರ್ಕಾರಗಳು ಭಾರತೀಯರ ಕೈಗೆ ಬಂದವು. ಅಲ್ಲದೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಲಾಯಿತು. ಈ ಫೆಡರಲ್ ಕೋರ್ಟನ್ನು ನಾವು ಇಂದು ಸುಪ್ರೀಂ ಕೋರ್ಟ್ ಎಂದು ಕರೆಯುತ್ತೇವೆ. ಈ ಒಂದು ತರಗತಿಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷರು ನೀಡಿದಂಥ ಕಾಯ್ದೆಗಳನ್ನು ಕುರಿತು ಚರ್ಚೆ ಮಾಡಿದೆವು. ಪ್ರೀತಿಯ ಮಕ್ಕಳೇ, 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು, 1919ರ ಮಾಂಟೆಗೋ ಕೆಮ್ಸ್ಫರ್ಡ್ ಸುಧಾರಣೆಗಳು ಮತ್ತು 1935ರ ಭಾರತ ಸರ್ಕಾರದ ಕಾಯ್ದೆಗಳನ್ನು ಕುರಿತು ಪರೀಕ್ಷಾರ್ಥವಾಗಿ ತಾವು ಹೆಚ್ಚಿನ ಗಮನವನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ಅಲ್ಲದೆ ಇವುಗಳನ್ನು ಕುರಿತು ಪುನರಾವರ್ತಿತವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಧನ್ಯವಾದಗಳು ಪ್ರೀತಿಯ ಮಕ್ಕಳೇ.